ಹಲೋ ಫ್ರೆಂಡ್ಸ್, ಬಿಂದು ಕೇಸರಿ ನಂದನ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಅಮ್ಮನ ಕಳಿಸೋದು ಅಂತೇಳಿ ಮಾಡ್ತಾ ಇದ್ದಾರೆ. ಹಾಗಂದ್ರೆ ಏನು ಅಂತೇಳಿ ನೀವು ಕೇಳ್ಬೋದು. ಹಾಗಂದ್ರೆ ದಾರಿದ್ರ್ಯ ದೇವತೆನ ನಾವು ಮನೆಯಿಂದ ಆಚೆ ಕಳಿಸೋದನ್ನೇ ಅಮ್ಮನ ಕಳಿಸೋದು ಅಂತೇಳಿ ಹೇಳ್ತಾರೆ. ಅದನ್ನು ನಾವು ಆಷಾಢ ಮಂತಲ್ಲಿ ಮಾಡ್ತಾರೆ. ಅಂದರೆ ಒಂದು ತಿಂಗಳಲ್ಲಿ 3 ಸತಿ ಮಾಡ್ತಾರೆ. ಶುಕ್ರವಾರ ಅಂದರೆ 2 ಶುಕ್ರವಾರ, 1 ಮಂಗಳವಾರ ಮಾಡ್ತಾರೆ. ಇದನ್ನು ನಾವು ಅಮ್ಮನ ಕಳಿಸೋದು ಅಂತೇಳಿ ಕರಿತೀವಿ. ಅಂದರೆ ನಮ್ಮ ಮನೇಲಿ ನೆಗೆಟಿವ್ ಏನಾದ್ರು ಇರುತ್ತಲ್ವ, ಅಂದರೆ ಯಾವುದೇ ರೀತಿ ನೆಗೆಟಿವ್, ಇವಾಗ ಹುಷಾರಿಲ್ಲದೆ ಇರ್ಬೋದು, ಅಥವಾ ಏನೋ ಒಂದು ರೀತಿ ಮನಸ್ಥಿತಿ ಸರಿ ಇಲ್ಲದೆ ಇರ್ಬೋದು, ಏನೋ ಒಂಥರ ನಮಗೆ ನೆಗೆಟಿವ್ ಫೀಲಿಂಗ್ ಬಂದಂಗೆಲ್ಲನೂ ಕೂಡ ಇದನ್ನು ಮಾಡ್ಬೋದು. ಸ್ಪೆಷಲ್ಲಾಗಿ ಆಷಾಢದಲ್ಲಿ ಮಾಡ್ತಾರೆ. ಇಲ್ಲ ಬೇರೆ ಟೈಮಲ್ಲಿ ಏನಾದರೂ ಒಂಥರ ಇಷ್ಟ ಅಂದರೆ ನೆಗೆಟಿವ್ ಏನಾದರೂ ಬರ್ತಾ ಇದೆ ತಲೆಯಲ್ಲಿ ಅಂತೇಳಿದ್ರು ಕೂಡ ಹಾಗೂ ಕೂಡ ಮಾಡ್ತಾರೆ. ಸೊ ನಾವು ಯಾವ ರೀತಿ ಮಾಡ್ತೀವಿ ಇದನ್ನು ಪೂಜೆನ ಅಂತೇಳಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಇದನ್ನು ನಾವು ಈ ಮಂತಲ್ಲಿ 2nd ಟೈಮ್ ಮಾಡ್ತಾ ಇರೋದು. ಅಂದರೆ 1 ಶುಕ್ರವಾರ ಮುಗಿಸಿದ್ದೀವಿ. ಇವಾಗ ನಾವು ಮಾಡ್ತಾ ಇರೋದು ಮಂಗಳವಾರ ಸಂಜೆ ಟೈಮಲ್ಲಿ ನಾವು ಮತ್ತೆ ಒಂದ್ಸಲ ನೀಟಾಗಿ ಕಸ ಗುಡಿಸಿ ಮತ್ತೆ ಎಲ್ಲ ನೆಲ ಒರೆಸ್ಬಿಟ್ಟು, ಅದಾದಮೇಲೆ ಮತ್ತೆ ನಾವು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಅದಾದಮೇಲೆ ನಾವು ಪೂಜೆ ಕೂತ್ಕೋಬೇಕು. ಸೊ ಅಷ್ಟೊತ್ತಿಗೆ ನಂದು ಕೂಡ ಅಗ್ನಿಹೋತ್ರ ಟೈಮ್ ಆಗೈತಲ್ಲ, ಹಾಗಾಗಿ ಅಗ್ನಿಹೋತ್ರ ಕೂಡ ಮುಗಿಸ್ಕೊಂಡೆ. ಅಗ್ನಿಹೋತ್ರ ಇನ್ನೊಂದು ಸ್ವಲ್ಪ ಅಂದರೆ 1-2 ತಿಂಗಳು ಹೋದರೆ 1 ವರ್ಷ ಕಂಪ್ಲೀಟ್ ಆಗುತ್ತೆ. ಮಾಡ್ತಾ ಬಂದು ತುಂಬ ಒಳ್ಳೆ ಪಾಸಿಟಿವ್ ಕೊಡುತ್ತೆ. ನೀವು ಕೂಡ ಟ್ರೈ ಮಾಡಿ. ನೆಕ್ಸ್ಟು ಸ್ವಲ್ಪ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಇವಾಗ ನಮ್ಮಮ್ಮ ದೇವ್ರನ್ನ ಕೂಡಿಸ್ತಾ ಇದ್ದಾರೆ, ನೀವು ನೋಡ್ತಿರ್ಬೋದು. ಫಸ್ಟು ಒಂದು ಬಾಳೆದೆಲೆ ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು, ಅದಾದಮೇಲೆ ಒಂದು ಅಮ್ಮನ ಕಳಿಸೋವಂಥ ಕುಡ್ಕೆನೇ ಸಿಗುತ್ತೆ. ಇದನ್ನು ನಾವು ಕುಡ್ಕೆ ಅಂತೀವಿ, ಕೆಲವೊಬ್ಬರು ಅದನ್ನು ಮಡಿಕೆ ಅಂತ ಕೂಡ ಕರೀತಾರೆ. ಸೊ ಏನೋ ಒಂದು ಆ ರೀತಿ ಒಂದು ಕುಡಿಕೆಯನ್ನು ತೊಗೊಂಬರ್ಬೇಕು. ಕುಡಿಕೆಯನ್ನು ತೊಗೊಂಬಂದ್ಬಿಟ್ಟು ಬೇವಿನ ಸೊಪ್ಪನ್ನ ಆ ಕುಡಿಕೆ ಒಳಗೆ ನೀಟಾಗಿ ಇಡಬೇಕು. ನೋಡಿ ನೀಟಾಗಿ ಇಟ್ಟಿದ್ದಾರಲ್ವ, ಸೊ ಅದೇ ಥರ ಫುಲ್ಲು ಏನು ಕಾಣಿಸ್ಬಾರ್ದು, ಜಾಸ್ತಿ ಬೇವಿನ ಸೊಪ್ಪು ಇರಬೇಕು. ಆ ರೀತಿ ಕೂಡಿಸ್ಬಿಟ್ಟು ಅದಾದಮೇಲೆ ಮನೆ ಪೂಜೆ ಎಲ್ಲ ನಾವು ಮುಗಿಸ್ಕೋಬೇಕು. ಎಲ್ಲ ಬಾಗಿಲು ಪೂಜೆ, ದೇವ್ರ ಮನೆ ಪೂಜೆ, ಎಲ್ಲ ಪೂಜೆನೂ ಮುಗಿಸ್ಕೊಂಡು ಸ್ವಲ್ಪ ಆರಾಮಾಗೆ ಕುತ್ಕೊಂಡು ನಾವು ಪೂಜೆ ಸ್ಟಾರ್ಟ್ ಮಾಡ್ಕೊಬೇಕು. ಇವಾಗ ನೋಡಿ ಫಸ್ಟು ನಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಇವಾಗ ಸೇಮ್ ನಾರ್ಮಲ್ ಪೂಜೆನೇ ಈ ರೀತಿ ಕೂಡಿಸ್ಬಿಟ್ಟು ನೀಟಾಗೆ, ಅದಾದಮೇಲೆ ಸ್ವಲ್ಪ ಅದಕ್ಕೆ ನೀರೆಲ್ಲ ಸಿಮ್ಮಿಸ್ಬಿಟ್ಟು ಅರಿಶಿನ, ಕುಂಕುಮ, ವಿಭೂತಿ, ಈ ರೀತಿ ನಿಮ್ಮದು ಗಂಧ ಯಾವುದಾದ್ರೂ ನಿಮ್ಮದು ಏನು ಹಚ್ಕೊಳ್ತೀರೋ ದೇವ್ರಿಗೆ ಹಚ್ತೀರಲ್ಲ, ಸೊ ಅದನ್ನು ನೀವು ಹಚ್ಬಿಟ್ಟು ಒಂದು 5 ಥರ ಹೂವು, ಅಥವಾ 5 ಥರ ಹೂವು ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಏನು ಪೂಜೆ ಮಾಡ್ತೀರಲ್ವ ಅದೇ ಹೂವನ್ನ ಇಟ್ಬಿಟ್ಟು ಊದಿನ ಕಡ್ಡಿನ ಬೆಳಗೋದು. ತುಂಬ ಭಕ್ತಿಯಿಂದ ಮಾಡಬೇಕು, ಮಡಿಯಿಂದ ಮಾಡಬೇಕು. ಈ ರೀತಿ ಮಾಡೋದ್ರಿಂದನೇ ಮಾತ್ರ ನಾವು ಏನೇ ಒಂದು ಪೂಜೆ ಮಾಡಿದರೂ ಇದಕ್ಕೆ ಫಲಿತಾಂಶನ ನಾವು ನೋಡ್ಬೋದು. ಸೊ ಇದೆಲ್ಲ ಆದಮೇಲೆ ನಾವು ದೇವರಿಗೆ ನೈವೇದ್ಯ ಇಡಬೇಕು. ಈ ದೇವರಿಗೆ ನೈವೇದ್ಯ ಏನು ಅಂತೇಳಿದರೆ ಪಾಯಸ, ಹಾಗೆ ಮೊಸರು ಅನ್ನ ತುಂಬ ಫೇಮಸ್ ಈ ದೇವ್ರಿಗೆ. ಮೊಸರು ಅನ್ನ ಅಂತೇಳಿದರೆ ನಾವು ಇದೆಲ್ಲ ನೀರುಳ್ಳಿ ಎಲ್ಲ ಹಾಕಿ ಮಾಡ್ತೀವಲ್ಲ, ಅದಲ್ಲ, ಜಸ್ಟ್ ಅನ್ನ ಮೊಸರು ಅಷ್ಟೇ, ಇನ್ನೇನು ಹಾಕ್ಬಾರ್ದು. ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕೋದು ಆ ರೀತಿ ಯಾವುದೇ ರೀತಿ ನಾವು ಮಾಡಲ್ಲ. ಒಂದು ಸ್ವೀಟ್ ಮಾಡಿಬಿಟ್ಟು ಅನ್ನ ಮೊಸರು ಇಟ್ಬಿಟ್ರೆ ಈ ದೇವ್ರಿಗೆ ನೈವೇದ್ಯ ಮುಗಿದೋಗುತ್ತೆ. ಅಂದರೆ ನೆಕ್ಸ್ಟ್ ಲಾಸ್ಟ್ ವಾರ ಮಾಡಬೇಕಾದ್ರೆ ಅಂದರೆ ಹೋಳಿಗೆ ಮಾಡಬೇಕು ಅಂತ ಹೇಳ್ತಾರೆ. ಹೋಳಿಗೆ ಅಂದರೆ ಹೂರಣ ಅಷ್ಟೇ. ಹೋಳಿಗೆ ಅಂದರೆ ಫುಲ್ಲು ನಾವು ತವ ಮೇಲೆಲ್ಲ ಹಾಕಿ ಫ್ರೈ ಮಾಡ್ತೀವಲ್ಲ, ಹಾಗೆಲ್ಲ ಮಾಡೋ ಹಾಗಿಲ್ಲ. ಸುಮ್ಮನೆ ಹೋಳಿಗೆದು ಹೂರಣ ಮಾತ್ರ ಇಡಬೇಕು. ಇವಾಗ ನೋಡಿದ್ರಲ್ಲ, ಇದಿಷ್ಟು ದೇವ್ರ ಪೂಜೆ. ಹಾಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಒಂದು ಕಾಯಿ ಹೊಡಿಬೇಕು. ಎಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಮನೆಗಿರೋರು ಎಲ್ಲರೂ ಬಂದುಬಿಟ್ಟು ಅದಕ್ಕೆ ಊದಿನ ಕಡ್ಡಿನ ಬೆಳಗ್ಬಿಟ್ಟು ನಾವು ಭಕ್ತಿಯಿಂದ ನಮ್ದು ಏನೇ ಕಷ್ಟ ಇದ್ರೂ ಅದನ್ನು ನಾವು ದೇವ್ರ ಹತ್ರ ಹೇಳ್ಕೊಂಡು ನಾವು ಅದನ್ನು ಮನೆಯಿಂದ ಆಚೆ ಕಳಿಸ್ಬೇಕಾಗುತ್ತೆ. ಮನೆಯಿಂದ ಆಚೆ ಹೇಗೆ ಕಳಿಸೋದು ಅಂತೇಳಿದರೆ, ಮನೆಯಲ್ಲಿ ಗಂಡು ಮಕ್ಳು ಇರ್ತಾರಲ್ಲ, ಅವರು ಅದಷ್ಟನ್ನು ತೊಗೊಂಡ್ಬಿಟ್ಟು ಊರಿನ ಗ್ರಾಮ ದೇವತೆ ದೇವಸ್ಥಾನ ಇರುತ್ತಲ್ಲ, ಅಲ್ಲಿ ಹೋಗಿ ಇಟ್ಬಿಟ್ಟು ಬರಬೇಕು. ಇಟ್ಟು ಬಂದಮೇಲೆ ಅದನ್ನು ತಿರುಗೆಲ್ಲ ನೋಡಬಾರ್ದು. ಇಟ್ಬಿಟ್ಟು ಸುಮ್ಮನೆ ನಾವು ಮುಂದೆ ತಿರ್ಕೊಂಡು ಬರ್ತಾ ಇರಬೇಕಷ್ಟೆ. ಈ ಥರ ಮಾಡಿದ್ರೆ ನಮ್ಮ ಮನೇಲಿ ಇರೋ ದಾರಿದ್ರ್ಯ ದೇವತೆ ಆಚೆಗೆ ಹೋಗ್ತಾರೆ ಅಂತೇಳಿ ನಮ್ಮ ಮನೇಲಿ ನಂಬಿದ್ದಾರೆ. ಇದು ಹಿಂದಿನ ಕಾಲದಿಂದ ನಡ್ಕೊಂಬಂದಿದ್ದಾರಲ್ವ, ಹಾಗಾಗಿ ಈಗೂ ಕೂಡ ಅದೇ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಸೊ ನೋಡಿ, ಈ ರೀತಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾಡಲೇಬೇಕು ಅಂತ ನಾನು ಹೇಳಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿ ಪದ್ಧತಿಯಲ್ಲಿ ಮಾಡ್ತಾ ಇರ್ತಾರೆ. ಇದು ನಮಗೆ ವರ್ಕ್ ಆಗಿರ್ಬೋದು, ಕೆಲವೊಬ್ರಿಗೆ ವರ್ಕ್ ಆಗದೇನೂ ಇರ್ಬೋದು. ಆ ರೀತಿ ನಾವು ನಮ್ಮ ಮನೇಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಡಿಯೋ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.